ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಗುರುವಾರ ಸಂಜೆ ಟೀ ಎಲ್ಲ ಕುಡ್ದಿದ್ದಾದ್ಮೇಲೆ ಅವರೆಕಾಳನ್ನು ಇದಕ್ಬಿಟ್ಟು ಇದಕ್ಕೆ ಬೇಳೆ ಮಾಡಿಡೋಣ ಅಂತಂದ್ಬಿಟ್ಟು ಇವಾಗ ಅವರೇ ಬೇಳೆನೆಲ್ಲ ಇದಕ್ತಾ ಇದ್ದೀನಿ. ಇನ್ನು ನಮ್ಮ ಹೊಲದಲ್ಲಿ ಬಿಟ್ಟಿರೋ ಅವರೆಕಾಯಿಂದ ನಾನೇ ಮೊದಲು ಇದಕ್ಕೆ ಬೇಳೆ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಅಮ್ಮನೂ ಅವರೆಕಾಯಿನ ತಗೊಂಡಿದ್ರು, ಆದರೆ ಅವರು ಸ್ವಲ್ಪನೇ ತಗೊಂಡಿದ್ರು. ನಾವು ಡೈಲಿ ಹೋಗಿ ಕಿತ್ಕೊಂಡು ಬರ್ತಾ ಇರ್ತೀವಿ, ನೀನು ಅಪರೂಪಕ್ಕೆ ಬರ್ತೀಯಲ್ಲಮ್ಮ, ನೀನು ತೊಗೊಂಬಂದು ಕೊಡೋದಕ್ಕೂ ಆಗೋದಿಲ್ಲ ಅಂತಂದ್ಬಿಟ್ಟು ಎಲ್ಲ ಅವರೆಕಾಯಿನೂ ನನಗೆ ಹಾಕ್ಬಿಟ್ಟಿದ್ದಂಗಿದ್ದಾರೆ. ಹಾಗಾಗಿ ನಾನೇ ಮೊದಲು ಇದಕ್ಕಿನ ಬೇಳೆ ಸಾಂಬಾರನ್ನು ಮಾಡ್ತಾ ಇದ್ದೀನೇನೋ. ಇನ್ನು ಅಮ್ಮ ಮನೆಯಿಂದ ಅವರೆಕಾಯಿಯನ್ನು ತೊಗೊಂಬಂದಿದ್ನಲ್ವಾ, ಅದರಲ್ಲಿ ಇದು 3ನೇ ರೆಸಿಪಿ. ಫಸ್ಟ್ ರೆಸಿಪಿ ಬಂದುಬಿಟ್ಟು ಸಬ್ಬಕ್ಕಿ ಸೊಪ್ಪು, ಅರವೆ ಸೊಪ್ಪು ಮತ್ತು ಅವರೆಕಾಳೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ. ಅದಾದಮೇಲೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಸಾಂಬಾರು ಮಾಡಿದ್ದೆ. ನೆಕ್ಸ್ಟ್ ಇವಾಗ ಇದಕ್ಕಿನ ಬೇಳೆ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ರೆಸಿಪಿನೂ ನಾನು ಲಾಸ್ಟಲ್ಲಿ ಶೇರ್ ಮಾಡ್ಕೊಳ್ತೀನಿ, ಅದು ಬಂದುಬಿಟ್ಟು ಅವರೆಕಾಳು ಗೊಜ್ಜು ಅಂತಂದ್ಬಿಟ್ಟು. ಇವಾಗ ಶುಕ್ರವಾರ ಬೆಳಗ್ಗೆನೇ ಇದಕ್ಕಿನ ಬೇಳೆ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಸಾಂಬಾರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ರೆಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಚಿಕ್ಕದಾಗಿರುವ ಬಾಣಲಿಯಲ್ಲಿ ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಈಗ ಬಾಣಲಿ ಒಳಗಡೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನಕಾಯಿನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇವೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇವೆಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಬಾಣಲಿಯನ್ನು ಕೆಳಗಡೆ ಇಳಿಸ್ಕೊಂಡು ಒಂದು 4 ಸ್ಪೂನಷ್ಟು ನಾನು ಧನಿಯಾ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಬಿಸಿನೇ ಇರುತ್ತಲ್ವಾ, ಆ ಬಿಸಿಗೇನೆ ಈ ಧನಿಯಾ ಪುಡಿ ಅನ್ನೋದು ಫ್ರೈ ಆಗುತ್ತೆ ಅಂತಂದ್ಬಿಟ್ಟು ಈಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇನ್ನಿದ್ರೊಳಗಡೆ ನಾನು ಹಸಿ ಕೊಬ್ಬರಿ ತುರಿಯನ್ನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಅದಾದಮೇಲೆ ಚಕ್ಕೆ ಲವಂಗ ಒಂದು ಸ್ವಲ್ಪ, ಆಮೇಲೆ ಜೀರಿಗೆ ಒಂದು ಸ್ವಲ್ಪ. ಇಷ್ಟೇ ನಾನು ಇದಕ್ಕಿನ ಬೇಳೆ ಸಾಂಬಾರ್ಗೆ ಹಾಕ್ಕೊಳ್ಳುವಂತಹ ಇಂಗ್ರೀಡಿಯೆಂಟ್ಸು. ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯಿತು. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನೂ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಮನೆಯಲ್ಲಿ ಖಾಲಿ ಆಗೋಗ್ಬಿಟ್ಟಿತ್ತು, ಹಾಗಾಗಿ ನನ್ನ ಹಸ್ಬೆಂಡ್ಗೆ ಹೇಳಿದೆ ಕೆಳಗಡೆ ಹೋಗಿ ಕಾರ್ ಪಾರ್ಕಿಂಗಲ್ಲಿ ಕರಿಬೇವಿನ ಗಿಡ ಇದೆ ಅಲ್ವಾ, ಅಲ್ಲಿ ಒಂದು 2 ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪನ್ನು ಕಿತ್ಕೊಂಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಅವರು ಕರಿಬೇವಿನ ಸೊಪ್ಪನ್ನು ಕಿತ್ಕೊಂಬಂದಿದ್ರು. ಇವಾಗ ಫ್ರೆಶ್ ಕರಿಬೇವಿನ ಸೊಪ್ಪನ್ನು ಹಾಕಿ ಆಮೇಲೆ ಇವಾಗ ಇದಕ್ಕನ್ನ ಅವರೆ ಬೇಳೆನೆಲ್ಲ ಹಾಕ್ತಾ ಇದ್ದೀನಿ. ಈಗ ಇದಕ್ಕದ ಅವರೆಕಾಳೆಲ್ಲ ಹಾಕಿದ್ದಾದಮೇಲೆ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಹಾಕಿ ಒಂದು ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ತೀನಿ ಇದಕ್ಕೆ. ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಆದಷ್ಟು ಈ ಇದಕ್ಕಿನ ಬೇಳೆ ಸಾಂಬಾರ್ಗೆ ಅವರೆಕಾಳು ಅನ್ನೋದು ಗ್ರೀನ್ ಕಲರಲ್ಲಿ ಕಾಳಿರುತ್ತಲ್ವಾ, ಆ ಕಾಳನ್ನು ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅಂತ ಹೇಳ್ತಾ ಇರ್ತಾರೆ. ಇದು ವೈಟ್ ಕಲರಲ್ಲಿ ಕಾಳಿರುತ್ತಲ್ವಾ, ಅದು ಜಾಸ್ತಿ ಇದ್ದರೆ ಸಾಂಬಾರು ಅನ್ನೋದು ಟೇಸ್ಟ್ ಇರೋದಿಲ್ವಂತೆ. ಸಾರಿ, ನಾನು ಬಳೆಗಳನ್ನು ಹಾಕೋದೇ ಮರ್ತುಬಿಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ನಾನು ನೋಡ್ಕೊಳ್ತಾ ಇದ್ದೀನಿ, ಅಯ್ಯೋ ಬಳೆಗಳು ಹಾಕಿಲ್ವಲ್ಲ ಅಂತಂದ್ಬಿಟ್ಟು ಮಿಸ್ ಆಗಿಬಿಟ್ಟಿದೆ, ಸಾರಿ.
ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ನಾನು ಲೋ ಫ್ಲೇಮ್ ಮಾಡಿಟ್ಟಿದ್ದೀನಿ. ಜೋರಾಗಿ ಇಟ್ಟಿದ್ದೀವಿ ಅಂತಂದರೆ ಮಸಾಲೆ ಎಲ್ಲ ಗೋಡೆಗೆ ಸಿಡಿದು ಬಿಡುತ್ತೆ ಅಂತಂದ್ಬಿಟ್ಟು ಈ ಎಣ್ಣೆಯಲ್ಲೇ ಮಸಾಲೆನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಇಟ್ಕೊಂಡ್ಬೇಳೆ ಸಾಂಬಾರು ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಗೆ ಅಂಟ್ಕೊಂಡಿರುತ್ತಲ್ವ, ಇವಾಗ ಮಿಕ್ಸಿ ಜಾರ್ಗೆ ನೀರು ಹಾಕಿ ಆ ಮಿಕ್ಸಿ ಜಾರ್ನ ತೊಳೆದು ಇವಾಗ ಕುಕ್ಕರ್ ಒಳಗಡೆ ಆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಇಟ್ಕೊಂಡ್ಬೇಳೆ ಸಾಂಬಾರು ರೆಡಿ ಆದಮೇಲೆ ಗಟ್ಟಿ ಬಂದುಬಿಡುತ್ತಲ್ವ, ಹಾಗಾಗಿ ನಾನು ಈ ಟೈಮಲ್ಲೇ ನನಗೆ ಸಾಂಬಾರು ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಸಾಂಬಾರು ಕುದೀತಾ ಇರಬೇಕಾದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬಿಡ್ತೀನಿ ಅಷ್ಟೇ. ಒಂದು ವಿಸಿಲ್ ಬಿಟ್ರೇ ಸಾಕಾಗುತ್ತೆ, ಕಾಳೆಲ್ಲ ಬೆಂದಿರುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಇಟ್ಕೊಂಡ್ಬೇಳೆ ಸಾಂಬಾರು ಅನ್ನೋದು ರೆಡಿಯಾಗಿದೆ. ಈ ರೀತಿಯಾಗಿ ನಾನು ತುಂಬ ಸಿಂಪಲ್ಲಾಗಿ ಇಟ್ಕೊಂಡ್ಬೇಳೆ ಸಾಂಬಾರು ಅನ್ನೋದು ಮಾಡೋದು. ಆಮೇಲೆ ನಾನು ಮತ್ತೇನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಬರೀ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಅದೊಂದನ್ನು ಮಾತ್ರ ಶೂಟ್ ಮಾಡಿಕೊಂಡೆ. ನೆಕ್ಸ್ಟ್ ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಮನೆಯೆಲ್ಲ ಒರೆಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸಂಜೆ ಸ್ನಾನ ಮಾಡ್ಕೊಂಡು ಬಂದು ಮುಸ್ಸಂಜೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ರೇಷ್ಮಾ ಸಿಸ್ ಅವರು ಕಮೆಂಟ್ ಮಾಡಿದರು, ನನ್ನ ಮಗನ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತಂದ್ಬಿಟ್ಟು. ಚಿರಂತ್ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿಲ್ಲಪ್ಪ, ಆ ಗಣೇಶಪ್ಪ ನಿನಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಹಾಗೆ ನೀವು ಹೇಳಿದ್ರಲ್ವ ರೇಷ್ಮಾ ಸಿಸ್, ನನ್ನ ಮಗನ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತಂದ್ಬಿಟ್ಟು, ಹಾಗಾಗಿನೇ ನಾನು ಪೂಜೆ ಮಾಡ್ತಿರೋ ಕ್ಲಿಪ್ಪಿಂಗ್ಸ್ ಬಂದಾಗಲೇ ದೇವ್ರ ಹತ್ರ ಈ ಬೇಡಿಕೆಯನ್ನು ಕೇಳ್ಕೊಂಡಿದ್ದು. ನೆಕ್ಸ್ಟ್ ಹಾಗೆ ಬ್ಯೂಟಿಫುಲ್ ಸೋಲ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ಡಿಸೆಂಬರ್ 17ಗೆ ಪವಿತ್ರ ಅವ್ರದ್ದು ಬರ್ತ್ಡೇ ಇತ್ತು, ಬಿಲೇಟೆಡ್ ವಿಶಸ್ಸನ್ನು ಮಾಡ್ತೀರಾ ಮಂಜು ಅಂತಂದ್ಬಿಟ್ಟು. ಪವಿತ್ರ ಅವರೇ ನಿಮಗೆ ಬಿಲೇಟೆಡ್ ವಿಶಸ್ಸನ್ನು ಹೇಳ್ತಾ ಇದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು, ಮನೆಗೆ ಧೂಪನೂ ಹಾಕಿದ್ದಾಯಿತು. ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಯಾವಾಗಲೂ ಈ ಥರ ದೇವ್ರ ಮುಂದೆ ಕುತ್ಕೊಂಡು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಾಗಿರ್ಬೋದು, ಹಾಗೆ ಕೆಲವೊಂದು ಶ್ಲೋಕಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು, ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಎಲ್ಲ ಹೇಳ್ಕೊಳ್ತಾ ಇರಬೇಕಾದ್ರೆ ಕೆಲವೊಂದು ಸಲ ನಮ್ಮ ಮನಸ್ಸಂತೂ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ನಮ್ಮ ಮೈಂಡಲ್ಲಂತೂ ಏನೇನೋ ಯೋಚನೆಗಳನ್ನು ಮಾಡ್ತಾ ಇರ್ತೀವಿ. ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೂ ಸಹಿತ ಅದು ನಮ್ಮ ಕಂಟ್ರೋಲ್ಗೆ ಬರೋದಿಲ್ಲ. ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ದೀಪದ ಒಂದು ಬೆಳಕನ್ನೇ ನೋಡ್ತಾ ನಾನು ಆ ಒಂದು ಸ್ತೋತ್ರನ ಹೇಳ್ತಾ ಇರ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಏಕಾಗ್ರತೆ ಅನ್ನೋದು ಬೆಳೆಯುತ್ತೆ. ಆಮೇಲೆ ನಮ್ಮ ಮನಸ್ಸು ಅಷ್ಟೇ ನಮ್ಮ ಹಿಡಿತದಲ್ಲಿರುತ್ತೆ, ನಮ್ಮ ಮೈಂಡು ಅಷ್ಟೇ ನಮ್ಮ ಹಿಡಿತದಲ್ಲಿರುತ್ತೆ. ಪ್ರತಿದಿನ ನಾವು ಪೂಜೆ ಮಾಡಬೇಕಾದ್ರೆ ಒಂದೇ ರೀತಿಯಾಗಿ ನಮ್ಮ ಮೈಂಡು ಮನಸ್ಸು ಇರೋದಿಲ್ಲ. ಒಂದೊಂದು ದಿನ ತುಂಬ ಖುಷಿಯಾಗಿರ್ತೀವಿ, ಖುಷಿಯಾಗಿ ಪೂಜೆಯನ್ನು ಮಾಡ್ತೀವಿ. ಒಂದೊಂದು ದಿನ ಅಂತೂ ನಮ್ಮ ಮೈಂಡಲ್ಲಿ ಏನೇನೋ ಯೋಚನೆಗಳಿರುತ್ತೆ. ಕೆಲವೊಂದು ಇನ್ಸಿಡೆಂಟ್ಗಳಾಗಿ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ಅಳು ಬರ್ತಾ ಇರುತ್ತೆ. ಅಂಥ ಟೈಮಲ್ಲೆಲ್ಲ ನಾನು ಇದೇ ರೀತಿಯಾಗಿ ಮಾಡೋದು. ಅಂಥ ಟೈಮಲ್ಲಿ ಅಂತಲೇ ಅಲ್ಲ, ಪ್ರತಿದಿನ ನಾನು ಸ್ತೋತ್ರಗಳನ್ನು ಶ್ಲೋಕಗಳನ್ನೆಲ್ಲ ಹೇಳ್ಕೊಳ್ಬೇಕಾದ್ರೆ ನಾನು ದೀಪದ ಬೆಳಕನ್ನೇ ನೋಡ್ತಾ ನಾನು ಆ ಶ್ಲೋಕಗಳನ್ನು ಹೇಳ್ಕೊಳ್ಳೋದು. ನಾವು ಈ ರೀತಿಯಾಗಿ ಅಭ್ಯಾಸ ಮಾಡ್ಕೊಳ್ತಾ ಇರಬೇಕಾದ್ರೆ ಒಂದೇ ಸಲಕ್ಕೇನೆ ನಮಗೆ ಮೈಂಡು ಮನಸ್ಸು ಅನ್ನೋದು ನಮ್ಮ ಕಂಟ್ರೋಲ್ಗೆ ಬರೋದಿಲ್ಲ. ದಿನ ಕಳೆದಂತೆ ಈ ರೀತಿಯಾಗಿ ನಾವು ಅಭ್ಯಾಸ ಮಾಡಿಕೊಂಡು ಹೋಗ್ತಾ ಇದ್ದರೆ ಆ ದೀಪದ ಬೆಳಕನ್ನೇ ನೋಡ್ತಾ ನಾವು ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಬೇಕಾದ್ರೆ ಆವಾಗ ನಮಗೆ ಮೈಂಡಲ್ಲಿ ಮನಸ್ಸಲ್ಲಿ ಅಮ್ಮನವರೇ ಇದ್ದಾರೇನೋ ಅನ್ನೋ ಥರ ಫೀಲ್ ನಮ್ಗೆ
ಆಗ್ತಾ ಇರುತ್ತೆ. ಆಮೇಲೆ ನಾನು ಆಗ್ಲೇ ಹೇಳಿದ್ನಲ್ವಾ, ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡೋದ್ರಿಂದ ನಮ್ಮ ಏಕಾಗ್ರತೆ ಅನ್ನೋದು ಇಂಪ್ರೂವ್ ಆಗುತ್ತೆ ಅಂತಂದ್ಬಿಟ್ಟು ಇದೊಂದು ಸೈಂಟಿಫಿಕ್ ಆಗು ಪ್ರೂವ್ ಆಗಿದೆ ಅಂತೆ. ನಮ್ಮ ಏಕಾಗ್ರತೆಯನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು, ನಮ್ಮ ಮೈಂಡು ಮನಸ್ಸನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು ಅಂತಂದರೆ ದೀಪದ ಬೆಳಕನ್ನೇ ನೋಡ್ತಾ ಇದ್ರೆ ಅದು ಸಾಧ್ಯ ಆಗುತ್ತೆ ಅಂತಂದ್ಬಿಟ್ಟು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನೆಕ್ಸ್ಟ್ ಇವಾಗ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಿದ್ದಾದ್ಮೇಲೆ ದೇವ್ರ ಮನೆಯಲ್ಲಿ ಮತ್ತೆ ಇಲ್ಲಿ ಮೇನ್ ಡೋರ್ ಹತ್ರ ಎಲ್ಲ ಲೈಟ್ಸ್ನ ಆಫ್ ಮಾಡಿದ್ದೀನಿ. ಆ ಸ್ತೋತ್ರಗಳು ಹೇಳ್ಕೊಳ್ಳೋಷ್ಟಲ್ಲೇ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಆಗಿರುತ್ತೆ. ಅಷ್ಟೊತ್ತು ಬಿಟ್ಟು ಇವಾಗ ಲೈಟ್ಸ್ ಆಫ್ ಮಾಡಿದ್ದೀನಿ. ಇವಾಗ ಕತ್ಲಲ್ಲಿ ದೀಪದ ಬೆಳಕು ಅನ್ನೋದು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆಯಲ್ಲಾಗಿರ್ಬೋದು ಮತ್ತು ಹೊಸ್ಲು ಮುಂದೆ ಆಗಿರ್ಬೋದು, ಇಲ್ಲಿ ತುಳಸಿ ಗಿಡದ ಮುಂದೆ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆಮೇಲೆ ಮಕ್ಕಳಿಗೂ ಅಷ್ಟೇ ಈ ದೀಪದ ಬೆಳಕನ್ನು ಅವಾಗವಾಗ ನೋಡೋದಕ್ಕೆ ಹೇಳಿದ್ರೆ, ಅಭ್ಯಾಸ ಮಾಡಿಸಿದ್ರೆ ಅವರ ಏಕಾಗ್ರತೆ ಅನ್ನೋದು ಇಂಪ್ರೂವ್ ಆಗುತ್ತಂತೆ. ಆಮೇಲೆ ಅವರ ನೆನಪಿನ ಶಕ್ತಿನೂ ಅಷ್ಟೇ ಜಾಸ್ತಿಯಾಗಿ ವಿದ್ಯಾಭ್ಯಾಸ ಅನ್ನೋದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹೇಳಿರೋದನ್ನ ನಾನು ಕೇಳಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು 6:45ಗೆಲ್ಲ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರೈಸು ಇತ್ತು ಮತ್ತು ಸಾಂಬಾರು, ಬೆಳಗ್ಗೆ ಎತ್ಕಿನ ಬೇಳೆ ಸಾಂಬಾರು ಮಾಡಿದ್ನಲ್ವ ಅದು ಇತ್ತು. ಇವಾಗ ಬರೀ ಮುದ್ದೆ ಒಂದು ಮಾಡೋದು ಬಾಕಿ ಇತ್ತು. 6:45ಗೆ ನಾನು ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಆದಷ್ಟು ನಾವು ನೈಟ್ ಟೈಮು 7:30 8 ಗಂಟೆ ಒಳಗಡೆ ಊಟ ಮುಗಿಸ್ಕೊಂಡ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಈ ಒಂದು ಅಭ್ಯಾಸಗಳನ್ನೇ ಮಾಡಿಕೊಂಡು ಅವರು ಎಷ್ಟೊಂದು ಹೆಲ್ತಿಯಾಗಿರ್ತಾ ಇದ್ರಲ್ವ. ಈಗಂತೂ ನಾವು ಯಾವಾಗಂದರೆ ಅವಾಗ ಊಟ ಮಾಡ್ತೀವಿ. ಆಮೇಲೆ ಕೆಮಿಕಲ್ಸ್ ಹಾಕಿರುವಂತಹ ಒಂದು ತರಕಾರಿಗಳನ್ನು ಮತ್ತು ಫುಡ್ ಐಟಮ್ಸನ್ನೆಲ್ಲ ತಿಂತಾ ಇರ್ತೀವಿ. ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ಗಳು ಅಷ್ಟೇ ತುಂಬ ಅಂದರೆ ತುಂಬಾ ಚೇಂಜಸ್ ಆಗ್ತಾ ಇದೆ. ತುಂಬ ಚಿಕ್ಕ ಏಜ್ಗಳಿಗೇ ನಮಗೆ ಏನೇನೋ ಹೆಲ್ತ್ ಇಶ್ಯೂಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಎಷ್ಟು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕೆಲಸಗಳನ್ನು ನಾವು ಮಾಡಿಕೊಂಡ್ರೆ ಒಳ್ಳೆಯದು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗಂತೂ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಬಂತು ಅಂತಂದರೆ ಒಂದು 100 200 ಸಾವಿರಗಳಲ್ಲಿ ಅದು ವಾಸಿ ಆಗೋದಿಲ್ಲ, ಲಕ್ಷಗಳೇ ಬೇಕಾಗುತ್ತೆ. ಹಾಗಾಗಿ ನಮ್ಮ ಹೆಲ್ತ್ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಅದೊಂದು ದೊಡ್ಡ ಆಸ್ತಿನೇ ಅಂತ ಅಂದ್ಕೊಳ್ಬೋದು ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಲ ನಾವು ನಮ್ಮ ಚಿಕ್ಕಂದಿನಲ್ಲಿರೋ ಲೈಫ್ನ ನೆನೆಸ್ಕೊಂಡ್ರೆ ಅವಾಗ ಅರ್ಥ ಆಗುತ್ತೆ. ನಮ್ಮ ಅಜ್ಜಿ ಅಂದ್ರೆಲ್ಲ ಅವರು ಬೆಳಗ್ಗೆನೇ ರೈಸು ಮುದ್ದೆ ಸಾಂಬಾರು ಅಂತ ಮಾಡಿಟ್ಬಿಡ್ತಾಯಿದ್ರು. ರೈಸ್ ಅಂತೂ ತುಂಬ ಕಡಿಮೆನೇ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. 3 ಹೊತ್ತು ರಾಗಿ ಮುದ್ದೆನೇ ಕೊಡೋದಕ್ಕೆ ಇಷ್ಟಪಡ್ತಾಯಿದ್ರು ಅವರು. ಇನ್ನು ಮಧ್ಯಾಹ್ನಕ್ಕೆ ತಂಗಳು ಮುದ್ದೆ ಸಾಂಬಾರು ಇದೇ ತಿನ್ಕೊಳ್ಬೇಕಾಗಿತ್ತು. ಅವಾಗೆಲ್ಲ ಬಿಸಿ ಬಿಸಿ ಅಂತಲೂ ಮಾಡ್ತಾ ಇರಲಿಲ್ಲ. ಆಮೇಲೆ ನೈಟ್ಗೆ ಒಂದು 6 ಗಂಟೆ 6:30ಗೆಲ್ಲ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ರು. ಬೆಳಗ್ಗೆ ಮಾಡಿರೋ ಸಾಂಬಾರು ಇರ್ತಾಯಿತ್ತಲ್ವ, ಅದಕ್ಕೇನೆ ಮುದ್ದೆ ಒಂದು ಸ್ವಲ್ಪ ರೈಸನ್ನು ಮಾಡ್ತಾಯಿದ್ರು. ಅದು ಬಿಟ್ಟರೆ ಇನ್ನೇನು ಬೇರೆ ವೆರೈಟಿ ಅಂತಲೂ ಮಾಡ್ತಾ ಇರಲಿಲ್ಲ. ಆದರೆ ನೈಟ್ ಊಟನ ಬೇಗನೆ ಮುಗಿಸ್ಕೊಂಡು ಬೇಗನೆ ಮಲಗ್ತಾಯಿದ್ರು, ಬೆಳಗ್ಗೆ ಬೇಗನೆ ಎದ್ದೇಳ್ತಾಯಿದ್ರು. ಆಮೇಲೆ ಮಾಮೂಲಿ ರೋಟೀನ್ ಅನ್ನೋದು ಶುರುವಾಗ್ತಾ ಇತ್ತು. ಆದರೆ ಅವರು ಎಷ್ಟು ಹೆಲ್ತಿಯಾಗಿರ್ತಾಯಿದ್ರು. ಅವ್ರಿಗೆ ಯಾವುದೇ ಒಂದು ತರಹದ BPಗಳಿರ್ತಾ ಇರಲಿಲ್ಲ, ಶುಗರ್ಗಳಿರ್ತಾ ಇರಲಿಲ್ಲ, ಏನೋ ಒಂದು ಹೆಲ್ತ್ ಇಶ್ಯೂಸ್ ಅಂತ ಇರ್ತಾ ಇರಲಿಲ್ಲ. ಇವಾಗ ನಾವೆಲ್ಲ ಎಣ್ಣೆ ಐಟಮ್ಸ್ ಎಲ್ಲ ತಿನ್ಕೊಂಡು, ಟಿಫನ್ಗಳು, ಆಮೇಲೆ ವೆರೈಟಿ ರೆಸಿಪಿಗಳನ್ನೆಲ್ಲ ತಿನ್ಕೊಂಡು ಯಾವ ಥರ ಇದೆ ನಮ್ಮ ಲೈಫ್ ಸ್ಟೈಲು ಅಂತಂದ್ಬಿಟ್ಟು ನಾವೇ ಅರ್ಥ ಮಾಡ್ಕೊಳ್ಬೇಕು. ನಾನು ಎಷ್ಟೊಂದು ಸಲ ನೋಡಿದ್ದೆ, ನಮ್ಮ ತಾತ ಅವರೆಲ್ಲ ತಂಗಳು ಮುದ್ದೆನೇ ತುಂಬ ಜಾಸ್ತಿ ತಿಂತಾಯಿದ್ರು. ಮತ್ತು ಮೊಸರು ತಂಗಳು ಮುದ್ದೆ ಇದನ್ನು ಹಾಕ್ಕೊಂಡು, ಆಮೇಲೆ ಇದ್ರ ಜೊತೆಗೆ ಈ ಹಸಿ ಈರುಳ್ಳಿ, ಹುಲ್ಲೀರುಳ್ಳಿ ಅಂತಾರಲ್ಲ, ಇವಾಗ ಅದನ್ನು ಸಾಂಬಾರು ಈರುಳ್ಳಿ ಅಂತಾರೆ. ಈ ಸಾಂಬಾರು ಈರುಳ್ಳಿಗಳು ಮತ್ತು ಹಸಿಮೆಣಸಿನ್ಕಾಯಿ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಅದನ್ನು ಕಿವುಚ್ಕೊಂಡು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಆಮೇಲೆ ಮಧ್ಯಾಹ್ನಕ್ಕೂ ಅಷ್ಟೇ ಬೆಳಗ್ಗೆ ಮಾಡಿರೋ ಮುದ್ದೆನೇ ಕಟ್ಕೊಂಡು ಹೋಗ್ತಾಯಿದ್ರು. ಇವುಗಳನ್ನೆಲ್ಲ ತಿನ್ಕೊಂಡು ಅವರೆಷ್ಟು ಗಟ್ಟಿಮುಟ್ಟಿಯಾಗಿದ್ರಲ್ವಪ್ಪ ಅಂತ ನಾನು ಅವಾಗವಾಗ ಯೋಚನೆ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಊಟ ಮಾಡಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಇವಾಗ ವಿಮ್ಜಲ್ಲಿಂದ ಒಂದು ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಕಡೆ ಗ್ಯಾಸ್ ಸ್ಟವ್ ಇಟ್ಟಿರೋ ಕಡೆ ಎಲ್ಲ ಕ್ಲೀನ್ ಏನೂ ಮಾಡ್ತಾ ಇಲ್ಲ. ಯಾಕಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಗ್ಯಾಸ್ ಸ್ಟವ್ಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ. ಹಾಗಾಗಿ ಈ ಕಡೆ ಗ್ಯಾಸ್ ಸ್ಟವ್ ಇಂದ ಈ ಕಡೆಗೆ ನಾನು ಕಿಚನ್ ಕೌಂಟರ್ ಟಾಪು ವಾಲ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ನಾನೇನು ಮಾಡ್ತೀನಿ ಅಂತಂದರೆ, ಪಾತ್ರೆಗಳನ್ನು ವಾಶ್ ಮಾಡೋದಕ್ಕೆ ವಿಮ್ಜೆಲ್ಲನ್ನು ಯೂಸ್ ಮಾಡೋದಲ್ವಾ, ಪ್ರತಿದಿನ ನೈಟು ವಿಮ್ಜೆಲ್ ಏನಾದರೂ ಉಳಿದಿತ್ತು ಅಂತಂದರೆ
ಅದನ್ನು ನಾನು ಒಂದೊಂದು ಕಡೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಹಾಗೆ ಬಿಟ್ಟರೆ ಅದನ್ನು ಶಿಂಕ್ ಒಳಗಡೆ ಚೆಲ್ಬಿಡಬೇಕು. ಇನ್ನು ಅದು ವೇಸ್ಟ್ ಆಗುತ್ತಲ್ವಾ. ಇನ್ನು ಬೆಳಗ್ಗೆವರೆಗೂ ಅದನ್ನು ಹಾಗೆ ಬಿಟ್ಟರೆ ಒಂಥರ ಅದು ಚೆನ್ನಾಗಿರೋದಿಲ್ಲ, ಜೆಲ್ ಅನ್ನೋದು ಅಷ್ಟಾಗಿ. ಮತ್ತು ಅದರಿಂದ ನಾನು ಬೆಳಗ್ಗೆ ಪಾತ್ರೆ ಉಜ್ಜೋದಕ್ಕೂ ಆಗೋದಿಲ್ಲ. ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಕಿಚನ್ನ ಪ್ರತಿದಿನ ಆ ವಿಮ್ ಜೆಲ್ ಏನಾದರೂ ಉಳಿದಿತ್ತು ಅಂತಂದರೆ ಒಂದೊಂದು ಕಡೆ ನೀಟಾಗಿ ಕ್ಲೀನ್ ಮಾಡ್ಕೊಂಬರ್ತಾ ಇರ್ತೀನಿ. ಹಾಗಾಗಿ ಇವತ್ತು ವಿಮ್ ಜೆಲ್ ಉಳಿದಿತ್ತಲ್ವ, ಈ ಕಡೆ ಗ್ಯಾಸ್ ಸ್ಟೌವಿಂದ ಈ ಕಡೆ ಕೌಂಟರ್ ಟಾಪು, ವಾಲ್ಸು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಒಂದೊಂದು ದಿನ ವಿಂಡೋ ಕಡೆ ಎಲ್ಲ ಕ್ಲೀನ್ ಮಾಡ್ತೀನಿ, ಒಂದೊಂದು ದಿನ ಈ ಚಿಮ್ನಿ ಎಲ್ಲ ಕ್ಲೀನ್ ಮಾಡ್ತೀನಿ. ಈ ರೀತಿಯಾಗಿ ವಿಮ್ ಜೆಲ್ ಉಳಿದಿದ್ರೆ ಅದನ್ನು ಅವತ್ತಿನ ದಿನ ನೈಟೇ ಎಲ್ಲ ಯೂಸ್ ಮಾಡಿಕೊಂಡು ಆ ಒಂದು ಬಾಕ್ಸ್ನ ನೀಟಾಗಿ ತೊಳೆದು ಇಟ್ಬಿಡ್ತೀನಿ. ಬೆಳಗ್ಗೆಗೆ ನಾನು ಮತ್ತೆ ಹೊಸ ವಿಮ್ ಜೆಲ್ಲನ್ನು ಹಾಕ್ಕೊಂಡು ಪಾತ್ರೆಗಳನ್ನು ವಾಶ್ ಮಾಡೋದು. ನೈಟದು ವಿಮ್ ಜೆಲ್ಲಿಂದ ಪಾತ್ರೆಗಳನ್ನು ವಾಶ್ ಮಾಡೋದು ತಪ್ಪೇ, ಯಾಕಂದರೆ ಬ್ಯಾಕ್ಟೀರಿಯಾಗಳೆಲ್ಲ ಕೂತ್ಕೊಂಡಿರುತ್ತಲ್ವ, ಅದೊಂಥರ ಏನೋ ಒಂಥರ ಇರುತ್ತೆ. ಅದು ವಿಮ್ ಜೆಲ್ ಅನ್ನೋದು ಅಷ್ಟು ಫ್ರೆಶ್ ಆಗಿರೋದಿಲ್ಲ. ಹಾಗಾಗಿ ನಾನು ನೈಟ್ ಏನಾದರೂ ವಿಮ್ ಜೆಲ್ ಉಳಿದಿತ್ತು ಅಂತಂದರೆ ಬೆಳಗ್ಗೆಗೆ ನಾನು ಅದನ್ನು ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾನು ಕಿಚನ್ ಎಲ್ಲ ಒಂದೊಂದು ದಿನ ಒಂದೊಂದು ಕಡೆ ಅಂತ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಈ ಬಟ್ಟೆಗಳನ್ನೆಲ್ಲ ನೀಟಾಗಿ ಒಂದು ಸಲ ವಾಶ್ ಮಾಡಿಬಿಟ್ಟು ಇಲ್ಲಿ ಯುಟಿಲಿಟಿಯಲ್ಲಿ ತೊಗೊಂಡೋಗಿ ಒಣಗಾಕ್ಬಿಡ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಟೈಮ್ ಬಂದು 7:30 ಆಗಿದೆ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು, ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಹಾಗೆ ನಮ್ಮ ಮನೆಯಲ್ಲಂತೂ ಈ ಟಿ ವಿನ ಬರೀ ಮಂತ್ರಗಳು, ಶ್ಲೋಕಗಳು, ದೇವರ ಭಕ್ತಿ ಗೀತೆಗಳನ್ನು ಹಾಕೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಅದು ಬಿಟ್ಟರೆ ಯಾವುದೇ ಒಂದು ಮೂವೀಸ್ ಆಗಿರ್ಬೋದು, ಟಿ ವಿ ಶೋಗಳಾಗಿರ್ಬೋದು ಏನು ನೋಡೋದೇ ಇಲ್ಲ. ಪೂಜೆ ಮಾಡಬೇಕಾದ್ರೆ ಮಾತ್ರ ನಾವು ಟಿ ವಿ ಆನ್ ಮಾಡಿಬಿಟ್ಟು ದೇವರ ಮಂತ್ರಗಳು, ಶ್ಲೋಕಗಳನ್ನು ಇಡ್ತೀವಿ. ನೆಕ್ಸ್ಟ್ ಇವಾಗ ಒಂದು 9:30 ಹಂಗೆ ಇಲ್ಲಿ ರೂಮಲ್ಲಿ ಮಂಚದ ಮೇಲೆ ಕುತ್ಕೊಂಡಿದ್ದೆ. ಹಾಗೆ ದೇವ್ರ ಮನೆ ಕಡೆ ನೋಡಿದೆ, ಎಷ್ಟು ಚೆನ್ನಾಗಿ ದೀಪದ ಬೆಳಕು, ಫೋಟೋಗಳೆಲ್ಲ ಕೆಳಗಡೆ ಫ್ಲೋರ್ ಮೇಲೆ ರಿಫ್ಲೆಕ್ಷನ್ ಆಗ್ತಾ ಇತ್ತು. ಹಾಗೆ ನನಗೆ ಚೆನ್ನಾಗಿ ಅನಿಸ್ತಾ ಇತ್ತು, ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಶನಿವಾರ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಅವರೆಕಾಯಿ ಉಳಿದಿತ್ತು. ಆ ಅವರೆಕಾಯಿನೆಲ್ಲ ಸುಲ್ಕೊಳ್ತಾ ಇದ್ದೀನಿ. ಇವತ್ತು ಅವರೆಕಾಳು ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು. ಇಲ್ಲಿ ಕಿಚನ್ ಯುಟಿಲಿಟಿಯಲ್ಲಿ ಬಿಸಿಲು ಬೀಳ್ತಾ ಇತ್ತು, ಹಾಗಾಗಿ ಕಿಚನ್ ಯುಟಿಲಿಟಿಯಲ್ಲಿ ಅವರೆಕಾಯಿ ಮೊರನ ಇಟ್ಕೊಂಡು ಆ ಬಿಸಿಲಲ್ಲಿ ಕೂತ್ಕೊಂಡು ಅವರೆಕಾಯಿನ ಸುಲಿತಾ ಇದ್ದೀನಿ. ಮನೆ ಒಳಗಡೆ ಇದ್ದರೆ ಒಂದು ಸ್ವಲ್ಪ ಚಳಿ ಚಳಿ ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಇಲ್ಲಿ ಬಿಸಿಲು ಬೀಳ್ತಾ ಇರೋದು ನಾನು ನೋಡಿಬಿಟ್ಟು ಇವಾಗ ಯುಟಿಲಿಟಿಯಲ್ಲೇ ಕೂತ್ಕೊಂಡು ಅವರೆಕಾಯಿನ ಬಿಡಿಸ್ತಾ ಇದ್ದೀನಿ. ಈಗ ನಾನು ಯಾವ ರೀತಿಯಾಗಿ ಅವರೆಕಾಳು ಕೈಗೊಜ್ಜನ್ನು ಮಾಡ್ತೀನಿ ಅಂತಂದ್ಬಿಟ್ಟು ರೆಸಿಪಿನ ನಾನು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅವರೆಕಾಳನ್ನೆಲ್ಲ ತೊಳೆದ್ಬಿಟ್ಟು ಒಂದು ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಈ ರೆಸಿಪಿಯನ್ನು ಅಮ್ಮ ಹೇಳ್ಕೊಟ್ಟಿದ್ದು. ಮೊನ್ನೆ ಅಮ್ಮ ಊರಿಗೆ ಹೋಗಿದ್ನಲ್ವ, ಅವಾಗ ಅಮ್ಮ ನೈಟ್ ಮಾಡಿದ್ರು ಈ ಅವರೆಕಾಳು ಕೈಗೊಜ್ಜನ್ನು. ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಅವ್ರ ಹತ್ರ ರೆಸಿಪಿಯನ್ನು ಕೇಳಿದೆ, ಅವರು ಹೇಳ್ಕೊಟ್ರು. ಇವಾಗ ಅವರೆಕಾಳನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನಾನು ಒಂದು 8 ಹಸಿಮೆಣ್ಸಿನ್ಕಾಯನ್ನು ಹಾಕಿದೆ. ಆಮೇಲೆ ಖಾರ ಜಾಸ್ತಿ ಆಗುತ್ತೇನೋ ಅಂತಂದ್ಬಿಟ್ಟು ನಾನು ಒಂದು 7 ಹಸಿಮೆಣ್ಸಿನ್ಕಾಯನ್ನು ಹಾಕಿದ್ದೀನಿ. ಆಮೇಲೆ ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಹಾಗೆ ಈರುಳ್ಳಿಯನ್ನು ಅಷ್ಟೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಎಲ್ಲ ಸುಲ್ಕೊಂಡು ಇವಾಗ ಒಂದು 10-15 ಎಸಲಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು 1-2 ವಿಸಿಲ್ ಬಿಡ್ತೀನಿ ನಾನು ಇದನ್ನು.
ಈಗ ಕಾಳೆಲ್ಲ ಬೆಂದಿದೆ. ಒಂದು ಬಟ್ಲೊಳಗಡೆ ಒಂದು ಸ್ವಲ್ಪ ಅವರೆಕಾಳನ್ನು ಹಾಕಿದ್ದೀನಿ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಇದನ್ನೆಲ್ಲ ಒಂದು ಬಟ್ಲೊಳಗಡೆ ಹಾಕಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಒಂದು ಬಟ್ಲಲ್ಲಿ ನೆನೆಸಿಟ್ಕೊಂಡಿದ್ದೆ. ಇವಾಗ ಹುಣಸೆ ಹಣ್ಣಿನ ರಸನೆಲ್ಲ ಕಿವುಚಿ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಕೈಯಲ್ಲಿ ಸಿಗ್ತೀನಿ. ಆದರೆ ಹಸಿಮೆಣಸಿನ್ಕಾಯಿನ ನಾನು ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಲಾಸ್ಟಲ್ಲಿ ಒಂದು ಚೌಟಿಂದ ಪ್ರೆಸ್ ಮಾಡೋಣ ಅಂತಂದ್ಬಿಟ್ಟು ಹಸಿಮೆಣಸಿನ್ಕಾಯಿನೆಲ್ಲ ಒಂದು ಬಟ್ಲಲ್ಲಿ ಹಾಕಿದ್ದೀನಿ. ಯಾಕಂದರೆ ನನಗೆ ಹಸಿಮೆಣಸಿನ್ಕಾಯಿನ ಇಸಿಕಿದ್ರೆ ಕೈಯೆಲ್ಲ ಉರಿತಾ ಇರುತ್ತೆ. ಹಾಗಾಗಿ ನಾನು ಕೊನೆಯದಾಗಿ ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೌಟಿಂದ ನಾನು ಅದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಅವರೆಕಾಳು ಕೈಗೊಜ್ಜು ಅನ್ನೋದು ರೆಡಿ ಆಯಿತು. ಹಾಗೆ ಒಂದು ಸ್ವಲ್ಪ ಅವರೆಕಾಳನ್ನು ಸೈಡಲ್ಲಿ ಕುಕ್ಕರಲ್ಲಿ ಎತ್ತಿಟ್ಕೊಂಡಿದ್ದೆ. ಇವಾಗ ಈ ಅವರೆಕಾಳನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರೇನಾದರೂ ಬೇಕಾಗಿದ್ರೆ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಆಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಅವರೆಕಾಳು ಕೈಗೊಜ್ಜು ಅನ್ನೋದು ರೆಡಿ ಆಗುತ್ತೆ. ಒಂದು ಸ್ವಲ್ಪ ಅವರೆಕಾಳನ್ನು ಇಸ್ಕೊಳ್ಬೇಕಾಗುತ್ತೆ, ಇನ್ನೊಂದು ಸ್ವಲ್ಪ ಅವರೆಕಾಳನ್ನು ಹಾಗೆ ಎತ್ತಿಟ್ಕೊಳ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ನಂಚ್ಕೊಳ್ಳೋದಕ್ಕೆ ಇರಲಿ ಅಂತಂದ್ಬಿಟ್ಟು ಇವಾಗ ಇದಕ್ಕೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಆಮೇಲೆ ಮತ್ತೇನು ಈ ಅವರೆಕಾಳು ಕೈಗೊಜ್ಜನ್ನು ಬಿಸಿ ಮಾಡೋದೇನು ಇರೋದಿಲ್ಲ. ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿಬಿಟ್ಟು ರೈಸು ಮತ್ತು ಮುದ್ದೆ ಜೊತೆಗೆಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಹೇಳೋದು ಮರ್ತಿದ್ದೆ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಏನಾದರೂ ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಕಟ್ ಮಾಡಿ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇವಾಗ ನೈಟ್ ಊಟಕ್ಕೆ ಈ ಅವರೆಕಾಳು ಗೊಜ್ಜು ಜೊತೆಗೆ ಮುದ್ದೆಯನ್ನು ಮಾಡಿದ್ದೀನಿ. ಮಧ್ಯಾಹ್ನ ರೈಸ್ ಜೊತೆಗೆ ತಿನ್ಕೊಂಡ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.